ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇದೇ 26 ಫೆಬ್ರವರಿ ಎಂದು ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಸೂಪರ್ 8 ನ ಪಂದ್ಯ ಆಡಲಿದೆ. ಇದು ತುಂಬಾನೇ ಕ್ರೂಷಿಯಲ್ ಮ್ಯಾಚ್ ಆಗಿರುತ್ತೆ, ಗೆಲ್ಲಲೇಬೇಕಾದ ಪಂದ್ಯ. ಜಿಂಬಾಬ್ವೆ ವಿರುದ್ಧ ಸೂಪರ್ 8 ಪಂದ್ಯಕ್ಕಾಗಿ ಭಾರತದ ಪ್ಲೇಯಿಂಗ್ 11 ನಲ್ಲಿ 3 ದೊಡ್ಡ ಬದಲಾವಣೆ ಆಗಿದೆ. ಅದೇನು ಎಲ್ಲವನ್ನೇ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ ಕೂಡ ಒಂದು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು, ಜಿಂಬಾಬ್ವೆ ವಿರುದ್ಧ ಸೂಪರ್ 8 ಪಂದ್ಯಕ್ಕಾಗಿ ಭಾರತದ ಪ್ಲೇಯಿಂಗ್ 11 ನಲ್ಲಿ 3 ದೊಡ್ಡ ಬದಲಾವಣೆ ಅಂತ ಆಗಿದೆ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಸೂಪರ್ 8 ಪಂದ್ಯ ಚೆನ್ನೈನ ಚಿದಂಬರಂ ಸ್ಟೇಡಿಯಂ ನಲ್ಲಿ ನಡೆಯಲಿದೆ. ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಈ ರೀತಿ ಇದೆ ನೋಡಿ. ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಅವರ ಬದಲು ಸಂಜು ಸ್ಯಾಮ್ಸನ್ ಅವರು ಕಣಕ್ಕಿಳಿಯಲಿದ್ದಾರೆ. ಅಭಿಷೇಕ್ ಶರ್ಮಾ ಎಲ್ಲೂ ಕೂಡ ಪರ್ಫಾರ್ಮೆನ್ಸ್ ನ ನೀಡಿಲ್ಲ. ಅಭಿಷೇಕ್ ಶರ್ಮಾ ಅವರು ಫಾರ್ಮ್ ನಲ್ಲಿ ಇಲ್ಲದ ಕಾರಣ ಈಗ ಅಭಿಷೇಕ್ ಶರ್ಮಾ ಅವರ ಬದಲು ಸಂಜು ಸ್ಯಾಮ್ಸನ್ ಅವರು ಅವಕಾಶವನ್ನ ಪಡೆಯಲಿದ್ದಾರೆ. ಇನ್ನು ಎರಡನೇ ಚೇಂಜಸ್ ಅಂತ ಹೇಳಿದ್ರೆ ಅಕ್ಷರ್ ಪಟೇಲ್ ಅವರ ಬದಲು ವಾಷಿಂಗ್ಟನ್ ಸುಂದರ್ ಅವರು ಕಣಕ್ಕಿಳಿಯಲಿದ್ದಾರೆ. ಇದು ಎರಡನೇ ಬದಲಾವಣೆ ಆಗಿತ್ತು ಜಿಂಬಾಬ್ವೆ ವಿರುದ್ಧ ಸೂಪರ್ 8 ನ ಪಂದ್ಯಕ್ಕಾಗಿ. ಮೊದಲ ಬದಲಾವಣೆ ಸಂಜು ಸ್ಯಾಮ್ಸನ್ ಅವರು ಅಭಿಷೇಕ್ ಶರ್ಮಾ ಅವರ ಬದಲು ಇಳಿತಾರೆ. ಅಕ್ಷರ್ ಪಟೇಲ್ ಅವರ ಬದಲು ವಾಷಿಂಗ್ಟನ್ ಸುಂದರ್ ಅವರು ಕಣಕ್ಕಿಳಿಯಲಿದ್ದಾರೆ. ಇವೆರಡು ಬದಲಾವಣೆ ಆಗಿತ್ತು ಜಿಂಬಾಬ್ವೆ ವಿರುದ್ಧ ಸೂಪರ್ 8 ಪಂದ್ಯಕ್ಕಾಗಿ. ಜಿಂಬಾಬ್ವೆ ವಿರುದ್ಧ ಫುಲ್ ಪ್ಲೇಯಿಂಗ್ 11 ನ ನೋಡ್ಕೊ ಬರೋಣ ಬನ್ನಿ. ಓಪನಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಅವರು ಓಪನಿಂಗ್ ಮಾಡಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಅವರು ಆಡಿದ್ರೆ 4ನೇ ಸ್ಲಾಟ್ ನಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಆಡಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಆಡಿದ್ರೆ 6ನೇ ಸ್ಲಾಟ್ ನಲ್ಲಿ ಶಿವಮ್ ದುಬೆ ಎಂದಿನಂತೆ ಇದ್ದೇ ಇರ್ತಾರೆ. 7ನೇ ಸ್ಲಾಟ್ ನಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಇದ್ರೆ 8ನೇ ಸ್ಲಾಟ್ ನಲ್ಲಿ ಕುಲ್ದೀಪ್ ಯಾದವ್ ಅವರು ಆಡ್ತಾರೆ. 9ನೇ ಸ್ಲಾಟ್ ನಲ್ಲಿ ವರುಣ್ ಚಕ್ರವರ್ತಿ ಅವರು ಇದ್ರೆ ಜಸ್ಪ್ರೀತ್ ಬುಮ್ರಾ ಅವರು 10ನೇ ಸ್ಲಾಟ್ ನಲ್ಲಿ ಆಡ್ತಾರೆ. 11ನೇ ಸ್ಲಾಟ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರದೇ ಇರ್ತಾರೆ. ಇದು ನಮ್ಮ ಭಾರತ ತಂಡದ ಬಲಿಷ್ಠ ಪ್ಲೇಯಿಂಗ್ 11 ಆಗಿತ್ತು ಜಿಂಬಾಬ್ವೆ ವಿರುದ್ಧ ಸೂಪರ್ 8 ಪಂದ್ಯಕ್ಕಾಗಿ. ಈ ಪ್ಲೇಯಿಂಗ್ 11 ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.